My dear students, Old Man at the Bridge, short story by Ernest Hemingway. ಅರ್ನೆಸ್ಟ್ ಹೆಮಿಂಗ್ವೇ ಅವರು ಬರೆದಿರ್ತಕ್ಕಂಥ ಈ ಶಾರ್ಟ್ ಸ್ಟೋರಿಯ ಕನ್ನಡದ ಸರಳ ಸಾರಾಂಶ ಈ ವಿಡಿಯೋದಲ್ಲಿ. ಈ ಒಂದು ಶಾರ್ಟ್ ಸ್ಟೋರಿ ಒಂದು ಸಿವಿಲ್ ವಾರ್ ಸಮಯದಲ್ಲಿ, ಸ್ಪ್ಯಾನಿಷ್ ಸಿವಿಲ್ ವಾರ್ ಸಮಯದಲ್ಲಿ ಒಬ್ಬ ಸೋಲ್ಜರ್, ಅಂದರೆ ಆ ಒಂದು ಯುದ್ಧದ ಸಮಯದಲ್ಲಿ ಈ ನರೇಟರ್ ಒಬ್ಬ ಸೋಲ್ಜರ್ನ ಪಾತ್ರದಲ್ಲಿ ಒಂದು ಬ್ರಿಡ್ಜ್ನ ಮೇಲೆ ನಡೀತಕ್ಕಂತಹ ಒಬ್ಬ ವೃದ್ಧ ವ್ಯಕ್ತಿ, ಒಬ್ಬ ಮುದುಕನ ನಡುವಿನ ಸಂಭಾಷಣೆಯೇ ಈ ಒಂದು ಶಾರ್ಟ್ ಸ್ಟೋರಿ ಆಗಿರುತ್ತೆ. ಇಲ್ಲಿ ಆ ನರೇಟರ್ ಒಬ್ಬ ರಿಪಬ್ಲಿಕನ್ ಸೋಲ್ಜರ್ ಆಗಿ ಆ ಒಂದು ಬ್ರಿಡ್ಜನ್ನು ಕಾವಲು ಕಾಯ್ತಾ ಇರ್ತಾರೆ. ಅಲ್ಲಿ ಆ ಒಂದು ಬ್ರಿಡ್ಜ್ ಪಂಟೂನ್ ಬ್ರಿಡ್ಜ್, ಅಂದರೆ ಅದೊಂದು ತಾತ್ಕಾಲಿಕವಾಗಿ ನಿರ್ಮಿಸಿರ್ತಕ್ಕಂತಹ ಒಂದು ಬ್ರಿಡ್ಜ್ ಆಗಿರುತ್ತೆ. ಆ ಬ್ರಿಡ್ಜ್ನ ಮೇಲೆ ಜನರನ್ನು ಸ್ಥಳಾಂತರಗೊಳಿಸಲಾಗ್ತಾ ಇರುತ್ತೆ. ಇಲ್ಲಿ ಆ ನರೇಟರ್ನ ಕೆಲಸ ಏನಪ್ಪ ಅಂದರೆ ಜನರು ಆ ಒಂದು ಬ್ರಿಡ್ಜನ್ನು ದಾಟಿಸ್ತಕ್ಕಂಥದ್ದು, ಹಾಗೆ ಅಲ್ಲಿ ಫ್ಯಾಸಿಸ್ಟ್ ಎನಿಮೀಸ್, ಅವರ ಶತ್ರುಗಳ ಮೂಮೆಂಟ್ಸ್ ಏನಾದರೂ ಇದೆಯಾ ಅಂತಕ್ಕಂಥದ್ದನ್ನು ಗಮನಿಸ್ತಕ್ಕಂಥದ್ದು ಕತೆಗಾರರ ಒಂದು ಕೆಲಸವಾಗಿರುತ್ತೆ. ಆ ಕತೆಗಾರ ಮೀನ್ಸ್ ಈ ನರೇಟರ್ ಏನು ಮಾಡ್ತಾರೆ, ಆ ಬ್ರಿಡ್ಜ್ನ ಬಳಿ ಒಬ್ಬ ಮುದುಕನನ್ನು ನೋಡ್ತಾರೆ. ಆ ಮುದುಕ ತನ್ನ ಮಾತುಗಳ ಮೂಲಕ ಈ ಯುದ್ಧದ ಪರಿಣಾಮಗಳು, ಇದರ ಒಂದು ದುಷ್ಪರಿಣಾಮಗಳು ತೆರೆದಿಡ್ತಕ್ಕಂತಹ ಒಂದು ಕಥೆಯೇ ಈ ದ ಓಲ್ಡ್ ಮ್ಯಾನ್ ಅಟ್ ದ ಬ್ರಿಡ್ಜ್. ಮೊದಲಿಗೆ ಈ ಒಂದು ಕತೆ ಪ್ರಾರಂಭ ಆಗ್ತಕ್ಕಂಥದ್ದು ಆ ಒಂದು ಸೇತುವೆ ಬಳಿ. ಆ ಸೇತುವೆ ಬಳಿ ಆ ಮುದುಕ ಏನು ಮಾಡಿದ್ದಾರೆ, ಬಂದು ಕೂತಿದ್ದಾರೆ. ಆ ಮುದುಕ ಯಾವ ರೀತಿ ಇದ್ದಾರೆ ಅಂದರೆ, ಆತನ ಬಟ್ಟೆಗಳೆಲ್ಲ ಧೂಳು ತುಂಬಿದೆ. ಏಕೆಂದರೆ ಅದು ಯುದ್ಧದ ಒಂದು ಸಮಯ ಆಗಿರೋದ್ರಿಂದ, ಯುದ್ಧದ ಒಂದು ಬಾಂಬುಗಳಿಂದ, ಆ ಟ್ರಕ್ಗಳ ಓಡಾಟದಿಂದ ಏನಾಗಿದೆ, ರಸ್ತೆಯ ಮೇಲೆಲ್ಲ ಧೂಳೆದ್ದು ಆ ಧೂಳು ಎಲ್ಲ ಆತನ ಮೇಲೆ ಕೂತಿದೆ. ಆತನ ಒಂದು ಮುಖದಲ್ಲಿ ಒಂದು ಕನ್ನಡಕವನ್ನು ಧರಿಸಿದ್ದಾರೆ, ಒಂದು ರೌಂಡ್ ಗ್ಲಾಸಸ್ ಇರ್ತಕ್ಕಂಥ ಕನ್ನಡಕ. ಅದಕ್ಕೆ ಒಂದು ಸ್ಟೀಲ್ ಔಟ್ ಕೇಸ್ ಇದೆ, ಸ್ಟೀಲ್ ರಿಮ್ಡ್ ಸ್ಪೆಕ್ಟೆಕಲ್ಸ್ ಅಂತ ಹೇಳಿ. ಆ ಒಂದು ಸ್ಪೆಕ್ಟೆಕಲ್ಸನ್ನು, ಅಂದರೆ ಆ ಕನ್ನಡಕವನ್ನು ಧರಿಸಿ ಆತ ಕೂತಿದ್ದಾನೆ. ಆ ನದಿಗೆ ಅಡ್ಡಲಾಗಿಟ್ಟಿರ್ತಕ್ಕಂಥ ಪಂಟೂನ್ ಸೇತುವೆ ಆಗಿರುತ್ತೆ. ಆ ಸೇತುವೆ ಮೇಲೆ ಗಾಡಿಗಳು, ಟ್ರಕ್ಗಳು, ಮಹಿಳೆಯರು, ಜನರು, ಮಕ್ಕಳು ಎಲ್ಲರೂ ಸಹ ಈ ಕಡೆಯಿಂದ ಆ ಕಡೆ ಸಾಗ್ತಾ ಇದ್ದಾರೆ. ಈ ಒಬ್ಬ ನರೇಟರ್ ಏನು ಮಾಡ್ತಾ ಇದ್ದಾರೆ, ಆ ಸೇತುವೆ ಮೇಲೆ ಜನರೆಲ್ಲ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇರೋದನ್ನು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಅಲ್ಲಿ ಎತ್ತಿನ ಬಂಡಿಗಳು ಮತ್ತು ಆ ಸೇತುವೆಯನ್ನು ದಾಟ್ತಾ ಇರ್ತಕ್ಕಂಥ ಬಂಡಿಗಳಿಗೆ ಏನು ಮಾಡ್ತಾರೆ, ಆ ಸೈನಿಕರು ಕೂಡ ಸಹಾಯ ಮಾಡ್ತಾ ಆ ಬಂಡಿಗಳನ್ನು ತಳ್ತಾ ಇದ್ದಾರೆ. ಅದರ ಮೇಲೆ ಟ್ರಕ್ಗಳೆಲ್ಲವೂ ಸಹ ಸಾಗ್ತಾ ಇದೆ. ಇಲ್ಲಿ ಆ ರೈತರು ಎಲ್ಲರೂ ಸಹ ಏನು ಮಾಡ್ತಾಯಿದ್ದಾರೆ, ಆ ಧೂಳಿನಲ್ಲಿ, ಆ ಹೊಗೆಯಲ್ಲಿ ನಿಧಾನವಾಗಿ ಆ ಬ್ರಿಡ್ಜನ್ನು ದಾಟಿ ಮುಂದೆ ಹೋಗ್ತಾ ಇದ್ದಾರೆ. ಈ ಜನರನ್ನೆಲ್ಲ ಗಮನಿಸ್ತಾ ಇರ್ತಕ್ಕಂತಹ ಈ ಕತೆಗಾರ, ನರೇಟರ್ ಆದ ಸೋಲ್ಜರ್ ಏನು ಮಾಡ್ತಾ ಇದ್ದಾರೆ, ಆ ಬ್ರಿಡ್ಜ್ನ ಮೇಲೆ ನೋಡಿದಾಗ ಅಲ್ಲಿ ಆ ಮುದುಕ ಮಾತ್ರ ಕೂತ್ಬಿಟ್ಟಿದ್ದಾನೆ. ಆತ ಎದ್ದು ಮುಂದೆ ಹೋಗಲು ಆಗ್ತಾ ಇಲ್ಲ. ಯಾಕಂದರೆ ಆ ಮುದುಕ ತುಂಬ ಸುಸ್ತಾಗಿಬಿಟ್ಟಿದ್ದಾರೆ. ಹಾಗೆ ಆ ಮುದುಕ ಸುಸ್ತಾಗಿ ಅಲ್ಲಿ ಕೂತಿರ್ತಕ್ಕಂಥದ್ದನ್ನು ನೋಡಿದಂತಹ ಈ ಸೋಲ್ಜರ್ ಏನು ಮಾಡ್ತಾ ಇದ್ದಾರೆ, ತನ್ನ ಕೆಲಸ ಏನು, ನದಿಯನ್ನು, ಆ ಸೇತುವೆಯನ್ನು ದಾಟಿಸ್ತಕ್ಕಂಥದ್ದು, ಮತ್ತು ಅಲ್ಲಿರ್ತಕ್ಕಂತಹ ಶತ್ರುಗಳ ಬಗ್ಗೆ ಆತ ಯಾರಾದರೂ ಶತ್ರುಗಳು ಇದ್ದಾರಾ ಅಂತಕ್ಕಂಥದ್ದನ್ನು ಕಂಡುಹಿಡಿಯುತ್ತಾ ಜನರನ್ನೆಲ್ಲ ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಆ ಎಲ್ಲರನ್ನ ಮುನ್ನಡೆಸಿ ಆ ಸೇತುವೆ ಬಳಿಗೆ ಬರ್ತಾರೆ ಆ ಸೋಲ್ಜರ್. ಬಂದು ನೋಡಿದಾಗ ಆ ಸೇತುವೆ ಮೇಲೆ ಈಗ ಅಷ್ಟು ಬಂಡಿಗಳು ಇರಲಿಲ್ಲ, ಮತ್ತು ಜನರು ತುಂಬ ಕಡಿಮೆ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಮುದುಕ ಮಾತ್ರ ಅಲ್ಲೇ ಅಲ್ಲಾಡದೆ ಕೂತಿರತಕ್ಕಂಥದ್ದನ್ನು ಗಮನಿಸಿದಂಥ ಸೈನಿಕ ಆ ಮುದುಕನನ್ನು ಕೇಳ್ತಾರೆ, ನೀವು ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳ್ತಾರೆ. ಅದಕ್ಕೆ ಆ ಮುದುಕ ಹೇಳ್ತಾರೆ, ನಾನು ಸ್ಯಾನ್ ಕಾರ್ಲೋಸ್ನಿಂದ ಬರ್ತಾ ಇದ್ದೇನೆ. ಆ ಸ್ಯಾನ್ ಕಾರ್ಲೋಸ್ ಅದು ನನ್ನ ಹುಟ್ಟೂರು, ನಾನು ಅಲ್ಲೇ ಹುಟ್ಟಿದ್ದೆ. ಮತ್ತು ಆ ಸ್ಯಾನ್ ಕಾರ್ಲೋಸ್ ಅಂತಕ್ಕಂಥ ಒಂದು ಹಳ್ಳಿ, ನಾನು ಅಲ್ಲೇ ಜನಿಸಿ ಅಲ್ಲೇ ಇಷ್ಟು ದಿನ ಇದ್ದೆ ಅಂತ ಹೇಳಿ ಆಕೆ ಆ ಒಂದು ಹೆಸರನ್ನು ಹೇಳ್ತಾ ಮುದುಕ ತುಂಬ ಸಂತೋಷಪಟ್ಟು ನಗ್ತಾರೆ. ಮತ್ತು ಅವರು ಹೇಳ್ತಾರೆ, ನನಗೆ ಕೆಲವು ಪ್ರಾಣಿಗಳಿದೆ, ನನ್ನ ಅನಿಮಲ್ಸ್ ಇದ್ದಾವೆ, ಅವುಗಳನ್ನು ನೋಡ್ಕೊಳ್ತಾ ಇದ್ದೆ, ನಾನು ಅಲ್ಲೇ ಇದ್ದೆ ಅಂತ ಹೇಳಿ ಆ ಮುದುಕ ಸೋಲ್ಜರ್ಗೆ ಹೇಳ್ತಾರೆ. ಸೋಲ್ಜರ್ ಓಹೋ ಹೌದು ನೀವು ಅಲ್ಲಿನವರ ಅಂತ ಹೇಳಿ ಎಲ್ಲ ಅರ್ಥ ಮಾಡ್ಕೊಂಡ ರೀತಿ ಹೇಳ್ತಾರೆ. ನಂತರ ಸೋಲ್ಜರ್ ಕೇಳ್ತಾರೆ, ನೀವು ಅಲ್ಲಿ ಯಾವ ರೀತಿಯ ಪ್ರಾಣಿಗಳನ್ನು ನೋಡ್ಕೊಳ್ತಾ ಇದ್ರಿ ಏನು ಅಂತ ಕೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾರೆ, ಹೌದು ನಾನು ಅಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳಲು ಅಲ್ಲೇ ಇದ್ದೆ, ಆದರೆ ಆ ಒಂದು ಸ್ಯಾನ್ ಕಾರ್ಲೋಸ್ ಪಟ್ಟಣವನ್ನು, ಆ ಒಂದು ನಗರವನ್ನು ತೊರೆದಂತಹ ಕೊನೆಯ ವ್ಯಕ್ತಿ ನಾನಾಗಿದ್ದೆ. ಯಾಕಂದರೆ ಆ ಯುದ್ಧ ಅಂತ ತಿಳಿದ ತಕ್ಷಣ ಎಲ್ಲರೂ ಸಹ ಅಲ್ಲಿಂದ ಹೊರಟರು.
ಆದರೆ ಅಲ್ಲಿ ನನ್ನ ಪ್ರಾಣಿಗಳಿದ್ದ ಕಾರಣ ಏನು ಮಾಡಿದೆ, ನಾನು ಅಲ್ಲೇ ಉಳ್ಕೋಬೇಕು ಅಂದ್ಕೊಂಡೆ. ನಾನೇ ಆ ಪಟ್ಟಣದಿಂದ ಬಂದಂಥ ಒಂದು ಕೊನೆಯ ವ್ಯಕ್ತಿ ಅಂತಾರೆ. ಆ ಸೈನಿಕನ ತಲೆಯಲ್ಲಿ ಈಗ ಇರ್ತಕ್ಕಂಥದ್ದು ಈ ದೇಶಕ್ಕೆ ಬರ್ತಕ್ಕಂಥ ಶತ್ರುಗಳು ಯಾರು ಅಂತಕ್ಕಂಥದ್ದು, ಮತ್ತು ಇನ್ನೂ ಎಷ್ಟು ಸಮಯ ನಾನು ಇಲ್ಲೇ ಈ ಒಂದು ಬ್ರಿಡ್ಜಿನ ಮೇಲೆ ಕಾಯಬೇಕು ಅಂತ ಮತ್ತೆ ಆತನ ತಲೆಯಲ್ಲಿ ಇರುತ್ತೆ. ಹಾಗಾಗಿ ಈ ಮುದುಕನ ಕಡೆಗೆ ಮತ್ತೊಮ್ಮೆ ಪ್ರಶ್ನೆ ಕೇಳ್ತಾರೆ, ನೀವು ನೋಡ್ಕೊಳ್ತಾ ಇದ್ದಂಥ ಪ್ರಾಣಿಗಳು ಯಾವ್ಯಾವು ಅಂತ ಕೇಳ್ತಾರೆ. ಅದಕ್ಕೆ ಮುದುಕ ಹೇಳ್ತಾರೆ, ನನ್ನ ಹತ್ರ ಒಟ್ಟಾರೆ 3 ರೀತಿಯ ಪ್ರಾಣಿಗಳಿದ್ವು. 2 ಮೇಕೆಗಳು, 1 ಬೆಕ್ಕು ಮತ್ತು 4 ಜೊತೆ ಪಾರಿವಾಳಗಳಿದ್ವು. ನಾನು ಅವುಗಳನ್ನೆಲ್ಲ ಅಲ್ಲೇ ಬಿಟ್ಟು ಬರಬೇಕಾಯಿತು. ಕಾರಣ ಏನಪ್ಪ ಅಂದರೆ, ನಿಮ್ಮ ಒಂದು ಪಿರಂಗಿ ದಳ, ನಿಮ್ಮಲ್ಲಿರ್ತಕ್ಕಂತಹ ಟ್ಯಾಂಕರ್ಗಳವರು ದಳದವರು ಅಲ್ಲಿಗೆ ಬಂದರು. ಬಂದಂತಹ ಕ್ಯಾಪ್ಟನ್ ಹೇಳಿದ್ರು, ನೀವೀಗ ನಿಮ್ಮ ಕುಟುಂಬ ಸಮೇತ ಇಲ್ಲಿಂದ ಹೊರಡಬೇಕು, ಈಗ ಇಲ್ಲಿ ಯುದ್ಧ ಸ್ಟಾರ್ಟ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಿ ನನ್ನನ್ನು ಅಲ್ಲಿ ಯಾವುದೇ ರೀತಿ ನಾನು ಏನು ತೊಗೊಳ್ಳೋಕ್ಕೆ ಮನೆಯಿಂದ ಏನು ತೆಗೆದುಕೊಂಡು ಬರೋದಕ್ಕೆ ಬಿಡಲಿಲ್ಲ, ಎಮರ್ಜೆನ್ಸಿಯಾಗಿ ನನ್ನನ್ನು ಅಲ್ಲಿಂದ ಕಳಿಸ್ಬಿಟ್ರು ಅಂತ ಹೇಳ್ತಾರೆ. ಆಗ ಸೋಲ್ಜರ್ ಕೇಳ್ತಾರೆ, ಮತ್ತು ನಿಮಗೆ ಕುಟುಂಬ ಏನು ಇಲ್ವೇ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ನನಗೆ ಯಾರೂ ಇರಲಿಲ್ಲ, ನಾನೊಬ್ಬನೇ ಇದ್ದೆ, ನನಗೆ ಆ ಪ್ರಾಣಿಗಳು ಮಾತ್ರವೇ ಇದೆ, ಬೇರೆ ಯಾರೂ ಸಹ ಇರಲಿಲ್ಲ. ಮತ್ತು ಆ ಒಂದು ಬೆಕ್ಕು ತುಂಬ ಚೆನ್ನಾಗಿತ್ತು. ಬೆಕ್ಕು ಏನಾಗುತ್ತೆ, ಆ ಪ್ರಾಣಿಗಳನ್ನು ನಾನು ಅಲ್ಲೇ ಬಿಟ್ಟು ಬಂದಿದ್ದೇನೆ, ಆ ಬೆಕ್ಕು ತನ್ನನ್ನು ತಾನೇ ಅದು ಹೇಗೋ ಮಾಡಿ ನೋಡಿಕೊಳ್ಳುತ್ತೆ. ಆದರೆ ಉಳಿದ ಪ್ರಾಣಿಗಳ ಏನಾಗ್ತವೋ ಅವುಗಳ ಬಗ್ಗೆ ನನಗೆ ಚಿಂತೆ ಆಗಿದೆ ಅಂತ ಮುದುಕ ಹೇಳ್ತಾರೆ. ಅದಕ್ಕೆ ಸೋಲ್ಜರ್, ನಿಮಗೆ ರಾಜಕೀಯದ ಬಗ್ಗೆ ಏನಾದರೂ ಗೊತ್ತಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಮುದುಕ ಹೇಳ್ತಾರೆ, ನನಗೆ ರಾಜಕೀಯ ಅದರ ಬಗ್ಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ, ನನಗದೇನು ಗೊತ್ತಿಲ್ಲ, ನನಗೀಗ 76 ವರ್ಷ ವಯಸ್ಸಾಗಿದೆ, ನಾನು 12 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೇನೆ ಇಲ್ಲಿಯವರೆಗೂ, ನಾನು ಇನ್ನು ಮುಂದಿನ ಜರ್ನಿ ನನ್ನ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ, ಮುಂದೆ ಹೋಗಲು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸೈನಿಕ ಹೇಳ್ತಾರೆ, ನೀವು ಇದು ನಿಂತ್ಕೊಳ್ತಕ್ಕಂಥ ಸಮಯನೂ ಅಲ್ಲ, ಇದು ಅಂತಹ ಸ್ಥಳವೂ ಅಲ್ಲ, ಯಾಕಂದರೆ ಇಲ್ಲಿ ಯಾವ ಸಮಯದಲ್ಲಿ ಬೇಕಾದರೂ ಅಟ್ಯಾಕ್ ಆಗಬಹುದು, ನೀವು ಇಲ್ಲಿಂದ ಹೊರಡಿ, ನಿಮಗೆ ಟೋಟೋರ್ಸಾಗೆ ಹೋಗ್ತಕ್ಕಂತಹ ರಸ್ತೆಯ ಒಂದು ಟ್ರಕ್ಗಳಿದೆ, ನೀವು ಅವುಗಳ ಟ್ರಕ್ಗಳಲ್ಲಿ ನೀವು ಅಲ್ಲಿಗೆ ಹೋಗಬಹುದು, ಆ ಟ್ರಕ್ಗಳು ಆ ಕಡೆ ಹೋಗುತ್ತೆ, ನೀವು ಹೋಗಿ ಅಂತ ಹೇಳ್ತಾರೆ. ಅದಕ್ಕೆ ಮುದುಕ, ಇಲ್ಲ ನಾನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಕಾಯ್ತೇನೆ, ನಂತರ ಹೋಗ್ತೇನೆ ಅಂತ ಕೇಳ್ತಾ ಮತ್ತೊಂದು ಕಡೆ ಇರತಕ್ಕಂತಹ ಟ್ರಕ್ಗಳ ಕಡೆ ತೋರಿಸಿ ಅವು ಯಾವ ಕಡೆಗೆ ಹೋಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಸೈನಿಕ ಹೇಳ್ತಾರೆ, ಅವು ಬಾರ್ಸಿಲೋನಿಯಾದ ಕಡೆಗೆ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮುದುಕ, ನನಗೆ ಆ ದಿಕ್ಕಿನಲ್ಲಿ ಯಾರೂ ಪರಿಚಯ ಇಲ್ಲ, ನಾನು ಆ ಕಡೆ ಹೋದಾಗ ನನಗೆ ಅಲ್ಲೆಲ್ಲೂ ಯಾರೂ ಗೊತ್ತಿಲ್ಲ ಅಂತ ಹೇಳಿ ಆ ಸೋಲ್ಜರ್ಗೆ ಮುದುಕ ಏನು ಮಾಡ್ತಾರೆ, ಥ್ಯಾಂಕ್ಸನ್ನು ಹೇಳ್ತಾರೆ, ತುಂಬ ಉಪಕಾರ ಆಯಿತು ನಿಮ್ಮಿಂದ ಅಂತ ಹೇಳ್ತಾರೆ. ನಂತರ ಈ ಒಂದು ಆ ಬ್ರಿಡ್ಜಿನ ಮೇಲೆ ಇರತಕ್ಕಂತಹ ಮುದುಕನ ಮನಸ್ಸಲ್ಲಿ ಆ ಪ್ರಾಣಿಗಳದ್ದೇ ಚಿಂತೆ ಆಗಿಬಿಟ್ಟಿರುತ್ತೆ. ಆ ಬೆಕ್ಕು ಏನೋ ಮಾಡಿ ಚೆನ್ನಾಗಿರುತ್ತೆ, ತಪ್ಪಿಸ್ಕೊಳ್ಳುತ್ತೆ, ಅದಕ್ಕೆ ಬದುಕೋದು ಗೊತ್ತಿದೆ, ಆದರೆ ಉಳಿದ ಪ್ರಾಣಿಗಳು ಏನಾಗುತ್ತೋ ಅನ್ನೋದು ನನಗೆ ಚಿಂತೆ ಆಗಿದೆ ಅಂತ ಹೇಳ್ತಾರೆ. ಅದಾದ ನಂತರ ಆಗ ಆ ಒಂದು ವ್ಯಕ್ತಿ, ಆ ಸೋಲ್ಜರ್ ಕೇಳ್ತಾರೆ, ಹಾಗಾದರೆ ನೀವು ಆ ಪಾರಿವಾಳಗಳ ಪಂಜರವೇನಾದರೂ ಹಾಗೆ ಬಿಟ್ಟು ಬಂದಿದ್ದೀರಾ, ಅದನ್ನು ಓಪನ್ ಮಾಡಿ ಬಂದಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಒಬ್ಬ ಮುದುಕ ಹೇಳ್ತಾರೆ, ಹೌದು, ಆ ಪಂಜರವನ್ನು, ಆ ಒಂದು ಕೇಜನ್ನು ಓಪನ್ ಮಾಡಿ ಬಂದಿದ್ದೇನೆ, ಅವು ಖಂಡಿತವಾಗಿ ಹಾರು ಹೋಗ್ತವೆ, ಆದರೆ ಅಲ್ಲಿ ಇನ್ನೂ 2 ಮೇಕೆಗಳು ಅಲ್ಲೇ ಇದ್ದೋಗ್ಬಿಟ್ಟಿದೆ, ಅವುಗಳ ಕತೆ ಏನಾಗಬಹುದು ಅಂತ ಆತ ಯೋಚನೆ ಮಾಡ್ತಾನೆ. ನಂತರ ಆ ಸೋಲ್ಜರ್ ಹೇಳ್ತಾರೆ, ನೀವೀಗಾಗಲೇ ಇಲ್ಲಿ ಸುಮಾರು ಹೊತ್ತು ಕುಳಿತು ವಿಶ್ರಾಂತಿ ಪಡೆದಿದ್ದೀರಾ, ನಾನು ಹೊರಡ್ತೇನೆ, ನೀವು ಇಲ್ಲಿಂದ ಹೊರಡಿ ಅಂತ ಹೇಳಿ ಅವರನ್ನು ಬಲವಂತ ಮಾಡ್ತಾರೆ. ನಂತರ ಆ ಮುದುಕ ಅಲ್ಲಿಂದ ಎದ್ದು ಮುಂದೆ ಹೋಗಲು ಪ್ರಯತ್ನ ಮಾಡ್ತಾರೆ. ಆದರೆ ಅವರು ನಿಂತ್ಕೊಂಡ ತಕ್ಷಣವೇ ಆತನಿಗೆ ತುಂಬ ಟಯರ್ಡ್ ಆಗಿರತಕ್ಕಂಥ ಕಾರಣದಿಂದ ನಿಂತ್ಕೊಳ್ಳಲು ಸಹ ಆಗೋದಿಲ್ಲ. ಅಲ್ಲೇ ತೂರಾಡ್ತಾ ಏನು ಮಾಡ್ತಾರೆ, ಹಿಂದಕ್ಕೆ ಆ ಧೂಳಿನಲ್ಲೇ ಮತ್ತೆ ಕುಳಿತುಕೊಬಿಡ್ತಾರೆ. ಕೂತ್ಕೊಂಡು ಏನು ಮಾಡ್ತಾರೆ, ನಾನು ನನ್ನ ಪ್ರಾಣಿಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ, ಅಯ್ಯೋ ಇನ್ನು ಮುಂದೆ ಅದನ್ನು ನೋಡ್ಕೊಳ್ಳೋರು ಯಾರು, ನನ್ನ ಪ್ರಾಣಿಗಳನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ ಅಂತ ಹೇಳ್ತಾ ಅವರು ಅಲ್ಲೇ ಮತ್ತೆ ಕೂತ್ಕೊಬಿಡ್ತಾರೆ. ಅದು ಒಂದು ಈಸ್ಟರ್ ಭಾನುವಾರದ ದಿನ ಆಗಿತ್ತು. ಆ ಭಾನುವಾರದ ದಿನ, ಆ ದಿನದ ಒಂದು ಮೋಡ ಕವಿದ ವಾತಾವರಣವಿತ್ತು, ಅದೆಲ್ಲ ಒಂದು ಬೂದು ಬಣ್ಣವಾಗಿತ್ತು. ಯಾಕಂದರೆ ಬಾಂಬ್ ಎಲ್ಲ ಬಿದ್ದಾಗ ಧೂಳು ಎದ್ದು ಹೇಗೆ ಬೂದಿ ಕಲರ್ ಕಾಣ್ತಾ ಇರುತ್ತೆ, ಹಾಗೆ ಆಕಾಶವೂ ಸಹ ಬೂದಿ ಬಣ್ಣದಲ್ಲಿ ಕಾಣ್ತಾ ಇತ್ತು. ಆದ್ದರಿಂದ ಅಲ್ಲೆಲ್ಲೂ ವಿಮಾನಗಳ ಹೋರಾಟವೂ ಸಹ ಒಂದು ಇರಲಿಲ್ಲ, ಯಾವುದೇ ವಿಮಾನ ಹೋರಾಟ ಮಾಡ್ತಾ ಇರಲಿಲ್ಲ ಮತ್ತು ಯಾವುದೇ ವಿಮಾನ ಹಾರಾಟವೂ ಸಹ ಇರಲಿಲ್ಲ. ಆದರೆ ಮುದುಕನ ಮನಸ್ಸಲ್ಲಿ ಮಾತ್ರ ತನ್ನ
ಪ್ರಾಣಿಗಳ ಬಗ್ಗೆ ಚಿಂತೆ ಇತ್ತು. ಆ ಬೆಕ್ಕು ತನ್ನನ್ನು ಹೇಗೋ ಮಾಡಿ ನೋಡಿಕೊಂಡು ಮುಂದೆ ಹೊರಟೋಗುತ್ತೆ, ಆದರೆ ಉಳಿದ ಪ್ರಾಣಿಗಳು ಏನಾಗ್ತವೋ, ಆ ಬೆಕ್ಕಾದರೂ ಉಳಿಯುತ್ತಲ್ವಾ, ಅದೇ ಒಂದು ಅದೃಷ್ಟ ಅಂತ ಆತ ನೆನೆಸ್ಕೊಳ್ತಾ ಅಲ್ಲೇ ಒಂದು ಸೇತುವೆ ಮೇಲೆ ಕುಳಿತು ಬಿಡ್ತಾರೆ. ನೋಡಿ, ಈ ಒಂದು ಶಾರ್ಟ್ ಸ್ಟೋರಿಯ ಮುಖಾಂತರ ಅರ್ನೆಸ್ಟ್ ಹೆಮಿಂಗ್ವೇರವರು ತಿಳಿಸಿರ್ತಕ್ಕಂಥದ್ದು ಒಂದು ಯುದ್ಧದ ಪರಿಣಾಮಗಳು ಹೇಗಿರುತ್ತೆ, ಜನರ ಒಂದು ಪರಿಸ್ಥಿತಿಗಳು ಹೇಗೆ ಬದಲಾಯಿಸುತ್ತೆ ಯುದ್ಧದಿಂದ, ಆ ದುಷ್ಪರಿಣಾಮಗಳಲ್ಲಿ ಹಲವಾರು ಮೂಕ ಪ್ರಾಣಿಗಳ ಬಗ್ಗೆ ಚಿಂತೆ ಪಡ್ತಕ್ಕಂತಹ ಒಬ್ಬ ಮುದುಕನ ವೇದನೆಯನ್ನು ಈ ಕಥೆಯ ಮೂಲಕ ತೆರೆದಿಟ್ಟಿದ್ದಾರೆ. ನೋಡಿ, ಕನ್ನಡದ ಸಾರಾಂಶದ ಜೊತೆಗೆ ಇಂಗ್ಲೀಷ್ PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದಾನೆ. ನೀವು ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಓದಿ ಅಂತ ಹೇಳ್ತಾ, ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.